ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ವಾಸವಿ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ. ಸುದ್ದಿಯ ವಿವರ. ಕೋಲಾರ ನಗರದ ಕಟಾರಪಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ಬಿಂದಿಮಾಲ್ಯಂ ಕಲ್ಯಾಣ ಮಂಟಪದಲ್ಲಿ RL ಜಾಲಪ್ಪ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಆರ್ಯ ವೈಶ್ಯ ಮಂಡಳಿಯವರ ಸಹಯೋಗದೊಂದಿಗೆ ಬುಧವಾರ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಸುಮಾರು 250ಕ್ಕೂ ಹೆಚ್ಚು ರಕ್ತದಾನಿಗಳು ರಕ್ತವನ್ನು ದಾನ ಮಾಡಿದರು. ಮುಖ್ಯ ಅತಿಥಿಗಳಾಗಿ RL ಜಾಲಪ್ಪ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ದಿನೇಶ್, ಮೆಡಿಕಲ್ ಸೂಪರಿಂಟೆಂಡೆಂಟರಾದ ಬ್ರಹ್ಮಾರೆಡ್ಡಿ, ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರಾದ NC ಸತೀಶ್, BS ಮಂಜುನಾಥ್, ಲಯನ್ಸ್ ಕ್ಲಬ್ನ BD ವೆಂಕಟೇಶ್, BD ರಾಮಾನಂದ, ಶ್ರೀ ವಾಸವಿ ಸೇವಾ ಸಮಿತಿಯ ಶಿವಶೇಖರ್, ಕಾರ್ಯದರ್ಶಿ ನಾಗೇಶ್ BN, ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಸುಪ್ರೀಂ, ರೊಟೇರಿಯನ್ ರಾಘವೇಂದ್ರ ಬಾಲಾಜಿ, ಜಾಲಪ್ಪ ಆಸ್ಪತ್ರೆಯ ವೈದ್ಯಕೀಯ ತಂಡ, ಸಿಬ್ಬಂದಿ ವರ್ಗ ಹಾಜರಿದ್ದರು. ಶಿಬಿರಕ್ಕೆ ಬಂದ ಎಲ್ಲ ಸಾರ್ವಜನಿಕರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿಸಲಾಗಿತ್ತು. ವರದಿ ಪರ್ವೀಜ್ ಅಹಮದ್. ಅದೇನು ತೊಂದರೆ ಇನ್ನು ಮಿಕ್ಕಿದ್ದು ಕಾರ್ಯಕ್ರಮದಲ್ಲೇ ನಾನು ಎಲ್ಲ ವೈದ್ಯರಿಗೆ ಡಾಕ್ಟರ್ಸ್ ಯಾರ್ಯಾರು ಬಂದರೆ ಎಲ್ಲರಿಗೂ ನಾನು ತುಂಬ ಹೃದಯದ ಇದು ಹೇಳ್ತೀನಿ. ಬಿಕಾಸ್ ಅವರು ಅಲ್ಲಿ ಕೆಲಸಗಳು ಬಿಟ್ಟು ಇಲ್ಲಿ ಬಂದು ಪಾಪ ಎಲ್ಲ ಇದು ಮಾಡ್ತಾರೆ. ಇಟ್ಸ್ ಎ ಗ್ರೇಟ್ ಸರ್ವಿಸ್. ಒನ್ ಈಸ್ ಡೆಡಿಕೇಟೆಡ್. ನಿಮ್ಮ ಇವರು ಪದಾಧಿಕಾರಿಗಳು ಎಲ್ಲ ಇವಾಗ ನಮ್ಮ ಸ್ನೇಹಿತರು ಎಲ್ಲ ನೋಡ್ತೀನಿ ಅಲ್ಲಿ ಸಿಗ್ತಾ ಇರ್ತಾರೆ. ವೆಂಕಟೇಶ್ ನಮ್ಮನೆ ಹುಡುಗ ನಮ್ಮನೆ ಬೆಳೆದವರು ಇವ್ರಂತ ನನ್ನ ಕ್ಲಾಸ್ಮೇಟ್ ನೋಡಿ ಬದ್ರಿ ಮುಂಚೆ ಎಲ್ಲ ನೋಡಿದ್ದೀನಿ. ಯಾವ ಬಿಡೋದು ನಾನು ಎಲ್ಲರೂ ಗೊತ್ತಿದ್ದಾರೆ. ಇವರು ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸು. ತುಂಬ ಸಂತೋಷ. ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ. ಎಷ್ಟು ತನಕ ಮಾಡ್ತೀರಾ? ಜೈ ವಾಸವಿ. ಈ ದಿನ ಶ್ರೀ ವಾಸವಿ ಜಯಂತಿ ಇರುತ್ತೆ. ಈ ವಾಸವಿ ಜಯಂತಿ ಪ್ರಯುಕ್ತ ಪ್ರತಿ ವರ್ಷವೂ ಇದೇ ಥರನೇ ರಕ್ತದಾನ ಶಿಬಿರ ಶ್ರೀ ವಾಸವಿ ಸೇವಾ ಸಮಿತಿಯಿಂದ ರಕ್ತದಾನ ಶಿಬಿರನ ಏರ್ಪಡಿಸ್ತಾ ಇರ್ತೇವೆ. ಹಾಗೆಯೇ ಲಯನ್ಸ್ ಕ್ಲಬ್ ಮತ್ತು ಆರ್ಯ ವೈಶ್ಯ ಮಂಡಳಿ ವತಿಯಿಂದ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ಈ ದಿನ. ಹಾಗೆಯೇ 11 ದಿನ ಈ ವಾಸವಿ ಜಯಂತಿ ಪ್ರಯುಕ್ತ ಕಾರ್ಯಕ್ರಮಗಳಿರುತ್ತೆ ಕೋಲಾರ ಆರ್ಯ ವೈಶ್ಯ ಮಂಡಳಿ ವತಿಯಿಂದ. ಈ ದಿನ ಮೈನ್ ದಿನ ಇರುತ್ತೆ, ವಾಸವಿ ಜಯಂತಿ ಹುಟ್ಟಿದ ದಿನ ಇರುತ್ತೆ. ಮತ್ತು ನಾಳೆವರೆಗೂ ಪ್ರೋಗ್ರಾಮ್ಸ್ ಇರುತ್ತೆ. ಇಷ್ಟು ದಿನ ಅಲಂಕಾರಗಳು, ದೇವಿಗೆ ಅಲಂಕಾರಗಳು ಮತ್ತು ಪೂಜೆಗಳು, ವಿಶಿಷ್ಟವಾದ ಕಾರ್ಯಕ್ರಮಗಳೆಲ್ಲ ಇತ್ತು. ನಿನ್ನೆ ಕಲ್ಯಾಣೋತ್ಸವ ಇತ್ತು. ಇಷ್ಟು ಪ್ರೋಗ್ರಾಮ್ಸು ಕೋಲಾರ ಆರ್ಯ ವೈಶ್ಯ ಮಂಡಳಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ಈ ದಿನ ಸಾಯಂಕಾಲ ವಾಸವಿ ಜಯಂತಿ ಪ್ರಯುಕ್ತ ಪುಷ್ಪ ಪಲ್ಲಕ್ಕಿ ಇರುತ್ತೆ. ವಿಜೃಂಭಣೆಯಿಂದ ವಾಸವಿ ಜಯಂತಿ ಆಚರಣೆ ಆಗ್ತಾಯಿದೆ. ಜೈ ವಾಸವಿ. ಆಮೇಲೆ ನಿಮ್ಮ ಇದು ಆರ್ಯ ವೈಶ್ಯ ಮಂಡಳಿಯ ಎಷ್ಟು ಜನ ಅದರಲ್ಲಿ ಸದಸ್ಯರಿದ್ದಾರೆ ಮತ್ತು ಏನಾದರೂ ಇದುವರೆಗೂ ಏನೇನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀರಾ? ಆರ್ಯ ವೈಶ್ಯ ಮಂಡಳಿಯಿಂದ ಆರ್ಯ ವೈಶ್ಯ ಮಂಡಳಿಯಲ್ಲಿ ಸುಮಾರು 50 ಜನ ಡೈರೆಕ್ಟರ್ಸ್ ಇದ್ದಾರೆ, ನಿರ್ದೇಶಕರಿದ್ದಾರೆ. ಮತ್ತು ಆರ್ಯ ವೈಶ್ಯ ಮಂಡಳಿಯಿಂದ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರುತ್ತೆ, ಧನುರ್ಮಾಸ ಪೂಜೆಯ ಕಾರ್ಯಕ್ರಮಗಳಿರುತ್ತೆ. ಮತ್ತು ಮಾಘ ಮಾಸದಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ. ಮತ್ತು ಪ್ರತಿ ಶುಕ್ರವಾರ, ಮಂಗಳವಾರ ಪ್ರಾಕಾರೋತ್ಸವ ಇರುತ್ತೆ. ಮತ್ತು ಹುಣ್ಣಿಮೆಗೆ ಶ್ರೀಚಕ್ರ ನವಾರಣ ಪೂಜೆ ಅಂದ್ಬಿಟ್ಟಿದ್ದೇ ಇರುತ್ತೆ. ಅದು ದೇವಸ್ಥಾನದಲ್ಲಿ ಬಂದು ಸುಮಾರು ಜನ ಅವರ ಕೋರಿಕೆಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ. ಶ್ರೀಚಕ್ರ ಪೂಜೆ ತುಂಬ ವಿಶಿಷ್ಟವಾದ ಪೂಜೆ. ಇಡೀ ಕರ್ನಾಟಕದಲ್ಲಿ 2ನೇ ಕಡೆ ಇದು ಆಗ್ತಾಯಿದೆ ಈ ಪೂಜೆ. ತುಂಬ ಜನ ಅಲ್ಲಿ ಬಂದು ಅವರ ಇಷ್ಟಾರ್ಥಗಳೇನಾದರೂ ಇದ್ದೆ ಅಂದರೆ ಚೀಟಿ ಬರೆದಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅದು ಎಲ್ಲ ನೆರವೇರ್ತಾ ಇದೆ. ಅದು ನಿಮ್ಮ ಇವಾಗ ಹೇಳಿದ್ರಲ್ಲ ದೇವಸ್ಥಾನ ಎಲ್ಲಿರೋದು? ಇದು ದೊಡ್ಡಪೇಟೆ ಶ್ರೀ ವಾಸವಿ ದೊಡ್ಡಪೇಟೆಯ ಶ್ರೀ ವಾಸವಿ ದೇವಸ್ಥಾನದಲ್ಲಿ ಈ ಇಷ್ಟೊತ್ತು ನಾವು ಹೇಳೋದಲ್ಲ ಅಷ್ಟು ಕಾರ್ಯಕ್ರಮಗಳು ಅಲ್ಲೇ ಆಗ್ತಾ ಇರೋದು.
ನಮ್ಮ ಆರವೈಶ್ಯ ಮಂಡಳಿ ಅಧ್ಯಕ್ಷರು ಎಂ ಸಿ ಸತೀಶ್ ಅವರು ಅವರೆರಡು ಮಾತು ಹೇಳ್ತಾರ ಕೊಡಿ ಅವ್ರಿಗೆ ಮಾತು ಹೇಳಿ. ಜೈ ವಾಸವಿ. ನಮ್ಮ ವಾಸವಿ ಜಯಂತಿ ಕಾರ್ಯಕ್ರಮ 28ನೇ ತಾರೀಕಿಂದ ನಾಳೆ ಲಾಸ್ಟ್ ಅಂದರೆ 8ನೇ ತಾರೀಕುವರೆಗೂ 28 ಏಪ್ರಿಲಿಂದ 8 ಮೇವರೆಗೂ 11 ದಿನ ಕಾರ್ಯಕ್ರಮ ನಡೀತದೆ. ಪ್ರತಿದಿನ ದೇವರಿಗೆ ವಿಶೇಷವಾದಂಥ ಅಲಂಕಾರ ಇರ್ತದೆ, ದೀಪಾರಾಧನೆ ಇರ್ತದೆ, ಬೇರೆ ಎಲ್ಲ ಸೇವೆಗಳಿರ್ತದೆ. ಮತ್ತು ರಾತ್ರಿ ಪ್ರಸಾದ ಅಂತ ಏನು ಮಾಡ್ತೀವೋ ಬಫೆ ವ್ಯವಸ್ಥೆ ಅಂತ ಮಾಡಿರ್ತೀವಿ. ಅದಕ್ಕೂ ಸುಮಾರು ಒಂದು 1200ರಿಂದ 1500 ಜನ ಪ್ರತಿದಿನ ಊಟದ ಸೇವೆ ಮಾಡಿರ್ತೀವಿ. ಮತ್ತು ಇವತ್ತು ನಿನ್ನೆ 6ನೇ ತಾರೀಕು ನಾಗರ ಪುಷ್ಕರಣಿಯಲ್ಲಿ ಪಾರ್ವತಿ ಪರಮೇಶ್ವರರು ಸ್ವಯಂವರ ಹೋಮ ಅಂತ, ಅದು ಈ ಕಡೆ ಎಲ್ಲೂ ಮಾಡಿರಲ್ಲ ಅಂಥದ್ದು ಒಂದು ಹೋಮ ಸ್ಕಂದ ಪುರಾಣದಲ್ಲಿ ಹುಡುಕಿ ಅಂಥ ಒಂದು ಹೋಮವನ್ನು ನಿನ್ನೆ ನಾಗರ ಪುಷ್ಕರಣಿ ಅಂತ ಏನು ಹೇಳ್ತೀವೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಮಾಡಿದ್ರು. ಮತ್ತು ರಾತ್ರಿ ನಗರೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಇತ್ತು. ಮತ್ತು ಇವತ್ತಿನ ವಾಸವಿ ಜಯಂತಿ ಪ್ರಯುಕ್ತ ನಮ್ಮ ಸುಮಾರು ಕಾರ್ಯಕ್ರಮಗಳು ಇವತ್ತು ಬೆಳಿಗ್ಗೆಯಿಂದ ನಡೀತಾ ಇದೆ. ಬೆಳಿಗ್ಗೆಯಿಂದ ದೇವರಿಗೆ ಹೂವಿನ ಅಲಂಕಾರ, ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಎಲ್ಲ ನಮ್ಮ ಏನು ವಾಸಿ ಜನಾಂಗದ ಇದು ಹೆಣ್ಣುಮಕ್ಕಳಿದ್ದಾರೆ, ತಾಯಂದಿರಿರ್ತಾರೆ, ಅವರಿಂದ ಎಲ್ಲ ದೀಪವನ್ನು ಬೆಳಗಿಸ್ತಾರೆ. ಅದಾದಮೇಲೆ ಅಲ್ಲಿ ಮಾಡ್ತಾರೆ, ಕೊಲ್ಲಾರಮ್ಮ ದೇವಸ್ಥಾನ ಮಾಡ್ತಾರೆ ಮತ್ತು ಗಂಗಮ್ಮ ದೇವಸ್ಥಾನ ಕೆಲವರು ಮಾಡ್ತಾರೆ. ಇಷ್ಟು ಬೆಳಗಿನ ಕಾರ್ಯಕ್ರಮ ನಡೀತದೆ. ಮತ್ತು ಮಧ್ಯಾಹ್ನ ಇಲ್ಲಿ ಸುಮಾರು ಒಂದು 2,500 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ, ಪ್ರಸಾದ ಅಂತ. ಮತ್ತು ಇವಾಗ ಒಂದು ತೇರು ಇವಾಗ ಮಾಡಿರ್ತೀವಿ. ಮತ್ತು ಸಾಯಂಕಾಲ 7 ಗಂಟೆಗೆ ಪುಷ್ಪ ಪಲ್ಲಕ್ಕಿ ಅಂತ ಇರ್ತದೆ, ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ತಾವು ದಯವಿಟ್ಟು ಸಾಯಂಕಾಲ 7 ಗಂಟೆಗೆ ದೇವಸ್ಥಾನ ಹತ್ರ ಬಂದು ತಾವು ನೋಡ್ಬೋದು. ಮತ್ತು ಇಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಹೆಲ್ತ್ ಚೆಕಪ್, ಆರೋಗ್ಯ ಸೇವೆ ಅಂತ ನಮ್ಮ ಸುಮಾರು ನಮ್ಮದರಲ್ಲಿ ಸಮಿತಿಗಳು ಆ ಥರ ಇದೆ. ಅದರಿಂದ ಒಂದೊಂದು ಸಮಿತಿ ಒಂದೊಂದು ನೇತೃತ್ವ ವಹಿಸ್ಕೊಂಡು ಅಲ್ಲಿಂದ ಒಂದು ಬ್ಲಡ್ ಡೊನೇಟ್ ಕ್ಯಾಂಪ್ ಅಂತ, ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ, ಒಂದು ಈ ಥರ ಸುಮಾರು ಕಾರ್ಯಕ್ರಮಗಳು, ಹಾರ್ಟ್ ಚೆಕಪ್ಪು, ಹೆಲ್ತ್ ಚೆಕಪ್ಪು, ಈ ಥರ ಸುಮಾರು ಕಾರ್ಯಕ್ರಮಗಳು ಇಲ್ಲಿ ತಾವು ನೋಡ್ತಾ ಇದ್ದೀರ ನಡೀತಾ ಇದೆ. ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳು. ಇದು ಔಷಧಿಗಳು ವಿತರಣೆ ಮಾಡ್ತಾ ಇದ್ದಾರೆ. ಔಷಧಿ ವಿತರಣೆ ಆಗುತ್ತೆ, ಉಚಿತ ಕಣ್ಣಿನ ಆಪರೇಷನ್ ಆಗುತ್ತೆ, ಮತ್ತು ಸುಮಾರು ಶಸ್ತ್ರಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಅದರ ನೇತೃತ್ವವನ್ನು ನಮ್ಮ ಬಿ ಡಿ ವೆಂಕಟೇಶ್ ಆದಂತಹ ನಮ್ಮ ಕಾರ್ಯವೇಶ್ ಮಂಡಳಿ ಡೈರೆಕ್ಟರ್ ಆದಂಥ ಬಿ ಡಿ ವೆಂಕಟೇಶ್ ಅವರು ವಹಿಸಿರ್ತಾರೆ. ಮತ್ತು ಲಯನ್ಸ್ ಕ್ಲಬ್ ಅವರು ಅಲ್ಲಿನೂ ಡೈರೆಕ್ಟ್ ಆಗಿದ್ದಾರೆ. ಎರಡು ಅವರ ಸಹಯೋಗದೊಂದಿಗೆ ಇದು ಕಾರ್ಯಕ್ರಮ ನಡೀತಾ ಇದೆ. ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಸುಮಾರು ವರ್ಷಗಳಿಂದ ನಮ್ಮ ವಾಸವಿ ಸೇವಾ ಸಮಿತಿ ಅಂತ ಒಂದಿದೆ, ಅದರ ಅಧ್ಯಕ್ಷರು ಜೆ ಜಿ ಶಿವಶೇಖರ್ ಅವರು ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಮತ್ತು ಅವರ ಕಮಿಟಿ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಏನು ಮಾಡ್ತೀವಿ. ಪ್ರತಿ ವರ್ಷ ಸುಮಾರು 105 ಬಾಟಲ್ ಬ್ಲಡ್ಡನ್ನು ನಾವು ನಮ್ಮ ಜನಾಂಗದ ವತಿಯಿಂದ ಹಾಸ್ಪಿಟಲ್ಗೆ ಕೊಡ್ತಾಯಿದ್ವಿ, ಉಚಿತವಾಗಿ ನೀಡ್ತಾಯಿದ್ವಿ. ಇಷ್ಟು ನಮ್ಮ ಕಾರ್ಯಕ್ರಮಗಳು. ಬೆಳಗಿಂದ ನಮ್ಮ ಎಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳಾದಂತಹ MLA ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಅವರು, ಮತ್ತು MLC ಗೋವಿಂದರಾಜ್ ಅವರು, ನಮ್ಮ MP ಮಲ್ಲೇಶ್ ಬಾಬು ಅವರು, ಮತ್ತು ನಮ್ಮ ಏನು MLA ನಿಂತ್ಕೊಂಡಿದ್ರಲ್ಲ CMR ಶ್ರೀನಾಥ್ ಅವರು, ಇವರೆಲ್ಲ ಆಗಮಿಸಿ ಕಾರ್ಯಕ್ರಮಗಳೆಲ್ಲ ನೋಡಿಬಿಟ್ಟು ತುಂಬ ಸಂತೋಷ ಪಟ್ಕೊಂಡು ಇರ್ತಾರೆ. ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತೀವಿ. ದೊಡ್ಡವರು ಹೇಳ್ದಂಗೆ ಏನಾದರೂ ಮಾಡಿ ಹೋಗು ಇಲ್ಲ ಬಿಟ್ಟು ಹೋಗು ಅನ್ನೋದು ಒಂದು ಒಳ್ಳೆಯ ನಾಣ್ಣುಡಿ. ಏನಾದರೂ ಮಾಡಿ ಹೋಗು ಅಂದರೆ ಮನೆಗೆ ಆಸ್ತಿ ಬಸ್ತಿ ಇಲ್ಲ. ನಾವು ಹುಟ್ಟಿರೋ ಈ ನೆಲ ಜಲ ಎಲ್ಲ ಕಾಪಾಡೋದು. ನಾವು ಏನಾದರೂ ಒಂದು ಒಳ್ಳೆಯ ಸತ್ಕಾರ್ಯ ಮಾಡಿ ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಆಸ್ತಿ ಮಾಡಿ ಪಬ್ಲಿಕ್ ಯುಟಿಲಿಟಿಗೆ ಆ ಥರ ನಾವು ಮಾಡೋಬೇಕು ಅನ್ನೋ ದೇವಸ್ಥದಿಂದ ಇವತ್ತು ನಮ್ಮ ದೇವಸ್ಥಾನದ್ದು ಒಂದು ದೊಡ್ಡ ಪೂಜೆ ಮಾಡಿದ್ವಿ. ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಪ್ರತಿ ವರ್ಷ ನಡೀತಾರೆ. ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡೋಣ ಅಂತ ನಮ್ಮ ಡಾಕ್ಟರ್ ಕೃಷ್ಣಪ್ಪ ಅವ್ರ ಹೆಸರು ಅವ್ರು ಬರಬೇಕಾಯ್ತು. ಅವ್ರ ಬಗ್ಗೆ ಅವ್ರು ಹೋಗಿ ಮಾಡಿ ಸರಿಯಾಗಿ ಮೂಮೆಂಟ್ ಹಾಸ್ಕೊಟ್ಟೆ. ಬ್ಲಡ್ ಡೊನೇಷನ್ ಕೊಟ್ಟಿರೋರಿಗೆ ಇದು ಕೊಡ್ತಾ ಇದ್ದೀರಾ? ಇದು ಮೊದಲನೇ ಸಲ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇರೋದು, ಇದ್ರೆ ಮಾಡಿದ್ದೀರಾ? 30 ಟೈಮ್ಸ್ ಮಾಡಿದ್ವಿ. ಹಾಂ, ಅದು ಹೇಳ್ಬೋದು. ನಿಮ್ಮ ಹೆಸರು? ಪ್ರಶಾಂತ್.
ಇದು ಮೊದಲನೇ ಸಾರಿನಾ? ಅದೇ ಸರ್ 6ನೇ ಸಾರಿ. 6ನೇ ವರ್ಷ. ಕೋಲಾರ ನಿಮ್ಮದು ಕೋಲಾರ.